ಒಮ್ಮೆ ಒಬ್ಬ ಸನ್ಯಾಸಿ ರಾತ್ರಿ ಹೊತ್ತು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಚಾನಕ್ಕಾಗಿ ಒಂದು ಮೆತ್ತನೆ ವಸ್ತು ಮೇಲೆ ಕಾಲಿಟ್ಬಿಡ್ತಾರೆ. ಮೊಟ್ಟೆ ತುಂಬಿದ ಕಪ್ಪೆಯ ಮೇಲೆ ಕಾಲಿಟ್ಟು ಬಿಟ್ಟೆನಲ್ಲ ಅಂತಂದ್ಬಿಟ್ಟು ತಮ್ಮಷ್ಟಕ್ಕೆ ತಾವೇ ಕಲ್ಪನೆ ಮಾಡ್ಕೊತಾರೆ. ಕಪ್ಪೆಯನ್ನು ಸಾಯಿಸಿದ ನೋವು ಅವರನ್ನು ಕಾಡತೊಡಗುತ್ತೆ. ಅದೇ ಗುಂಗಿನಲ್ಲಿ ಆಶ್ರಮಕ್ಕೆ ಬಂದು ಮಲಗ್ತಾರೆ. ರಾತ್ರಿ ಎಲ್ಲ ಕೆಟ್ಟ ಆಲೋಚನೆಗಳು, ಕಪ್ಪೆ ಮೇಲೆ ಕಾಲಿಟ್ಟು ಅನಾಯಾಸವಾಗಿ ಒಂದು ಜೀವಿನ ಕೊಂದುಬಿಟ್ನಲ್ಲ ಅಂತಂದ್ಬಿಟ್ಟು ಯೋಚನೆಗಳು ಶುರುವಾಗುತ್ತೆ. ಅದೇ ಯೋಚನೆಯಲ್ಲಿ ಮಲಗ್ತಾರೆ. ರಾತ್ರಿ ಕನಸಲ್ಲಿ 100 ಕಪ್ಪೆಗಳು ಬಂದ್ಬಿಟ್ಟು ಈ ಸನ್ಯಾಸಿಯ ಜೀವನ ಬೇಡ್ತಾವಂತೆ. ಸನ್ಯಾಸಿಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ, ಬರೀ ಅದರದೇ ಯೋಚನೆ. ಮುಂಜಾನೆ ಎದ್ದು ಅದೇ ದಾರಿಯಲ್ಲಿ ಮರಳಿ ಬರ್ತಾರೆ. ನಿನ್ನೆ ರಾತ್ರಿ ಕಪ್ಪೆ ತುಳಿದ ಜಾಗ ನೋಡ್ತಾರೆ. ಆ ಜಾಗದಲ್ಲಿ ಕಪ್ಪೆ ಬದಲು ಕೊಳೆತ ಬದನೆಕಾಯಿ ಇರುತ್ತೆ. ಆಗ ಸನ್ಯಾಸಿಗೆ ಒಂದಿಷ್ಟು ಸಮಾಧಾನ ಆಗುತ್ತೆ, ಸ್ವಲ್ಪ ಮನಸ್ಸಿಗೆ ನಿರಾಳ ಆಗುತ್ತೆ. ಒಂದು ಕಪ್ಪೆಯ ಜೀವ ತೆಗೆದುಬಿಟ್ನಲ್ಲ ಅಂತಂದ್ಬಿಟ್ಟು ಇಡೀ ರಾತ್ರಿ ಆ ಸನ್ಯಾಸಿ ಕೊರಗಿರ್ತಾರೆ. ನೋಡಿ, ಕಲ್ಪನೆಗಳು ಎಷ್ಟು ಒಳ್ಳೆಯವೋ ಅಷ್ಟೇ ಕೆಟ್ಟದ್ದು ಕೂಡ. ಎಷ್ಟೋ ಬಾರಿ ನಮ್ಮ ಅನೇಕ ಸಮಸ್ಯೆಗಳಿಗೆ ನಮ್ಮ ಕಲ್ಪನೆಗಳೇ ಕಾರಣ ಆಗಿರ್ತವೆ. ಕಲ್ಪನೆಗಳಿದಾವಲ್ಲ, ಅವು ಮನುಷ್ಯನಿಗೆ ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಜಾಸ್ತಿ ಆದರೆ ಮನುಷ್ಯನಿಗೆ ಕೊರಗು ಜಾಸ್ತಿ ಮಾಡ್ತವಂತೆ. ಅನೇಕ ಸಲ ನಮ್ಮ ಕಲ್ಪನೆಗಳಿಂದನೇ ಅನೇಕ ಸಮಸ್ಯೆಗಳನ್ನು ತಂದು ಹುಡ್ಕೊಂಡಿರ್ತೀವಿ. ಅದು ವಾಸ್ತವಿಕವಾಗಿ ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಮ್ಮ ಕಲ್ಪನೆಯಲ್ಲಿ ಮಾತ್ರ ಅದು ಹಿಂಗಿತ್ತು, ಅದು ಹಂಗಾಗುತ್ತೆ, ಅವ್ರು ಹಿಂಗೆ ಅಂದ್ಬಿಡ್ತಾರೆ, ಏನಾದರೂ ಅಂದ್ಕೊಂಡ್ಬಿಡ್ತಾರೆ, ಹಾಗೆ ಹೀಗೆ ಅಂದ್ಬಿಟ್ಟು ನಮ್ಮ ಕಲ್ಪನೆಗಳೇ ನಮ್ಮ ಜೀವ ಹಿಂಡು ಬಿಡ್ತವೆ. ಆಮೇಲೆ ಇನ್ನೊಂದು ರೀತಿಯಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ನಮ್ಮದೇ ಕಲ್ಪನೆಗಳಿಂದ ಅವನನ್ನು ಕೆಟ್ಟವನ್ನಾಗಿ ಯೋಚನೆ ಮಾಡಿರ್ತೀವಿ. ಆದರೆ ವಾಸ್ತವ ಬೇರೆಯೇ ಇರುತ್ತೆ ಅಲ್ವಾ? ಹೀಗಾಗಿ ನಮ್ಮ ಕಲ್ಪನೆಗಳು ಎಷ್ಟಿರಬೇಕು ಅಷ್ಟೇ ಇರಬೇಕು. ಅತಿ ಆದರೆ ಅಮೃತವೇ ವಿಷ ಆಗುತ್ತೆ. ನಮ್ಮ ಕಲ್ಪನೆಗಳನ್ನು ಆದಷ್ಟು ಮಿತಿಯಲ್ಲಿಟ್ಟುಕೊಳ್ಳೋಣ. ಈ ಕತೆ ಬಗ್ಗೆ ನಿಮಗೇನು ಅನ್ನಿಸ್ತೇನನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.